ಹಾಯ್ ಫ್ರೆಂಡ್ಸ್, ಇವತ್ತು ಈ ವಿಡಿಯೋದಲ್ಲಿ ಲೇಟೆಸ್ಟ್ ಸಿ ಸರ್ಟಿಫೈಡ್ ಕಾಪಿ ಯಾವ ಥರ ಆನ್ಲೈನಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು, ಸಿ ಯಾವ ಥರ ಡೌನ್ಲೋಡ್ ಮಾಡ್ಕೋಬೇಕು. ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಅಗ್ರಿಕಲ್ಚರ್ ಲ್ಯಾಂಡ್ದು ಡಾಕ್ಯುಮೆಂಟು ನಮ್ಮ ಹತ್ರ ಸೇಲ್ ಡೀಡು ಇಲ್ಲ ಅಂದರೂ ನಾವು ಯಾವ ಥರ ಆನ್ಲೈನಲ್ಲಿ ಸರ್ಚ್ ಮಾಡ್ಬೋದು, ಯಾವ ಥರ ಡೌನ್ಲೋಡ್ ಮಾಡ್ಕೋಬೋದು ಅಂತ ಒಂದು ವಿಡಿಯೋ ಮಾಡಿದ್ದೆ. ಅದು ಅಗ್ರಿಕಲ್ಚರ್ ಲ್ಯಾಂಡ್ ಮಾಡಿದೆ. ಇವಾಗ ಸಿಟಿನಲ್ಲೇ ಬ್ಯಾಂಗ್ಳೂರಲ್ಲಿ ಟೌನಲ್ಲಾಗಲಿ ಬ್ಯಾಂಗ್ಳೂರಲ್ಲಾಗಲಿ ಸಿಟಿನಲ್ಲಿ ಆಗಿರೋ ಸೇಲ್ ಡೀಡ್ನ ಯಾವ ಥರ ಸರ್ಚ್ ಮಾಡೋದು, ಯಾವ ಥರ ಡೌನ್ಲೋಡ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಪೂರ್ತಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ಅಂದರೆ ನಿಮ್ಮ ಹತ್ರ ಖಾತಾ ಇದ್ದರೆ ಸಾಕು, ಖಾತಾ ನಂಬರ್ ಬೇಕಾಗುತ್ತೆ. ಸೊ ನಿಮ್ಮ ಹತ್ರ ಖಾತಾ ಇದ್ದು ಸೇಲ್ ಡೀಡ್ ಇದ್ದರೆ ಸೇಲ್ ಡೀಡಲ್ಲಿ ಶೆಡ್ಯೂಲ್ ಪ್ರಾಪರ್ಟಿನಲ್ಲಿ ಖಾತಾ ನಂಬರ್ ಎಲ್ಲ ಮೆನ್ಷನ್ ಮಾಡಿರ್ತಾರೆ, ಖಾತಾ ನಂಬರು, ಸೈಟ್ ನಂಬರು. ಸಪೋಸು ಸೇಲ್ ಡೀಡ್ ಏನಾದರೂ ಮಿಸ್ ಆಗಿದ್ದರೆ ಖಾತಾ ಇದ್ದರೆ ಖಾತಾದಲ್ಲಿ ನಿಮಗೆ ಖಾತಾ ನಂಬರ್ ಇರುತ್ತೆ, ಸೈಟ್ ನಂಬರ್ ಇರುತ್ತಲ್ಲ, ಅದ್ರ ಪ್ರಕಾರ ನೀವು ಇ ಸಿನೂ ಅಪ್ಲೈ ಮಾಡಿ ಡೌನ್ಲೋಡ್ ಮಾಡ್ಕೋಬೋದು. ಜೊತೆಗೆ ಸರ್ಟಿಫೈಡ್ ಕಾಪಿ, ಸೇಲ್ ಡೀಡ್ ಸರ್ಟಿಫೈಡ್ ಕಾಪಿನೂ ಅಪ್ಲೈ ಮಾಡಿ ಡೌನ್ಲೋಡ್ ಮಾಡ್ಕೋಬೋದು. ಅದು ಯಾವ ಥರ ಅಂತ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ವಿಡಿಯೋದಲ್ಲಿ. ಈ ವಿಡಿಯೋ ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಆಗಿ ಅರ್ಥ ಆಗುತ್ತೆ. ನೋಡಿ, ಇದು ಅಪ್ಲೈ ಮಾಡಿದ್ಮೇಲೆ ಈ ಥರ ಬರುತ್ತೆ ಸಿ ಡಿಜಿಟಲ್ ಸೈನ್ಡ್ ಅಂತ. ಎಲ್ಲ ಪೇಜ್ಗೂ ಈ ಥರ QR ಕೋಡ್ ಬರುತ್ತೆ, ಅಂದರೆ ಡಿಜಿಟಲ್ ಸಿಗ್ನೇಚರ್ ಇದು. ಫಸ್ಟು ನೀವು ಗೂಗಲಲ್ಲಿ ಕಾವೇರಿ ಆನ್ಲೈನ್ ಅಂತ ಟೈಪ್ ಮಾಡಿ. ಈ ಥರ ರೆಡ್ ಕಲರ್ ಲೋಗೋ ಇರಬೇಕು. ಸೊ ಇದಕ್ಕೆ ನೀವು ರಿಜಿಸ್ಟರ್ ಮಾಡಿಕೊಂಡು ಲಾಗಿನ್ ಮಾಡ್ಕೋಬೇಕು. ನೀವು ಆಲ್ರೆಡಿ ರಿಜಿಸ್ಟರ್ ಆಗಿದೆ, ಲಾಗಿನ್ ಅಂತ ಕ್ಲಿಕ್ ಮಾಡಿ ಲಾಗಿನ್ ಮಾಡ್ಕೋಬೋದು. ಇದು ರಿಜಿಸ್ಟರ್ ಮಾಡೋದು ಯಾವ ಥರ ಅಂತ ನಿಮಗೆ ಸ್ಟೆಪ್ ಬೈ ಸ್ಟೆಪ್ಪು ನಾನು ಹಳೆ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸಿ ಅಪ್ಲೋಡ್ ಮಾಡೋದು ಯಾವ ಥರ ಅಂತ ಒಂದು ವಿಡಿಯೋ ಇದೆ. ಸೊ ಆ ವಿಡಿಯೋ ನೋಡಿದ್ರೆ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಅರ್ಥ ಆಗುತ್ತೆ ರಿಜಿಸ್ಟರ್ ಮಾಡೋದು ಯಾವ ಥರ ಅಂತ. ಇವಾಗ ನಾನು ಡೈರೆಕ್ಟಾಗಿ ಇದು ಸಿ ಅಪ್ಲೈ ಮಾಡೋಕ್ಕೆ ನೋಡಿ, ನೀವು ಲಾಗಿನ್ ಮಾಡ್ಕೊಂಡ್ಮೇಲೆ ಸೊ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಹೋಮ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ, ಇಲ್ಲಿ ಸ್ಟಾರ್ಟ್ ಎ ನ್ಯೂ ಅಪ್ಲಿಕೇಶನ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಸ್ಟಾರ್ಟ್ ಎ ನ್ಯೂ ಅಪ್ಲಿಕೇಶನ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಫಸ್ಟು ಸರ್ಚ್ ನಾವು ಸಿ ಸರ್ಚ್ ಮಾಡಬೇಕು. ಯಾಕಂದರೆ ನಿಮಗೆ ಸೇಲ್ ಡೀಡ್ ಇದ್ದರೆ ಸರ್ಟಿಫೈಡ್ ಕಾಪಿ ಅಪ್ಲೈ ಮಾಡೋಕ್ಕೆ ಡಾಕ್ಯುಮೆಂಟ್ ನಂಬರ್ ಎಂಟ್ರಿ ಮಾಡಿದ್ರೆ ಸಿಗುತ್ತೆ. ನಿಮ್ಮ ಹತ್ರ ಡಾಕ್ಯುಮೆಂಟ್ ನಂಬರ್ ಇಲ್ಲ ಅಂದರೆ ಫಸ್ಟು ಸಿ ಸರ್ಚ್ ಮಾಡಿ, ಖಾತಾ ನಂಬರ್ ಮುಖಾಂತರ ಸಿ ಅಪ್ಲೈ ಮಾಡೋದು. ಅದಂಗೆ ನೋಡಿಸ್ತೀನಿ ಇದರಲ್ಲೂ ನೋಡಿ. ಇದು ಫಸ್ಟ್ ಡಿಸ್ಟಿಕ್ ಅಂದರೆ ನಾನು ಬ್ಯಾಂಗ್ಳೂರ್ದು ನೋಡ್ತಾ ಇದ್ದೀನಿ. ಸೊ ನೀವು ಬ್ಯಾಂಗ್ಳೂರಾದರೆ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ ನೀವು ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೊಳ್ಳೋವಾಗ. ಯಾಕೆಂದರೆ ಡೈರೆಕ್ಟು ಇವಾಗ ಬೆಂಗಳೂರು ನಾರ್ತು, ಬೆಂಗಳೂರು ಸೌತು, ಈ ಥರ ಎಕ್ಸಾಕ್ಟ್ ಡಿಸ್ಟಿಕ್ಸ್ ಎಲ್ಲ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಸೊ ನೀವು ನಿಯರ್ ಬೈ ಮೆಜೆಸ್ಟಿಕ್ ಸರೌಂಡಿಂಗ್ಸಲ್ಲೆಲ್ಲ ಆದರೆ ಗಾಂಧಿನಗರ ಅಂತ ಸೆಲೆಕ್ಟ್ ಮಾಡಬೇಕು. ನೀವು ಅಲ್ಲಿ ಡಿಸ್ಟಿಕ್ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ತಾಲೂಕು ನೋಡಿಸುತ್ತೆ ನಿಮಗೆ ಕೆಲವು, ಗಾಂಧಿನಗರ, ಯಲಹಂಕ. ಅದರಲ್ಲಿ ನಿಮ್ಮದು ಬರಲಿಲ್ಲ ಅಂದರೆ ಬೇರೆ ಸೆಲೆಕ್ಟ್ ಮಾಡಿ. ಬಸವನಗುಡಿ ಇದೆ. ನಿಮ್ಮದೇನಾದರೂ ಈ ಕಡೆ ಈ ರಿಲೇಟೆಡ್ ತಾಲೂಕ್ಸ್ ಏನಾದರೂ ಇದ್ದರೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕನ್ಫ್ಯೂಷನ್ ಆದರೆ ಈ ಥರ ಒಂದೊಂದು ಸೆಲೆಕ್ಟ್ ಮಾಡಿಕೊಂಡು ಚೆಕ್ ಮಾಡ್ಕೋಬೇಕು. ಬೆಂಗಳೂರು ನಾರ್ತ್ ಬಂದುಬಿಟ್ಟು ರಾಜಾಜಿನಗರ ಡಿಸ್ಟಿಕ್ನಲ್ಲಿದೆ. ನಾನು ಅಪ್ಲೈ ಮಾಡ್ತಾ ಇರೋದು DC ಕನ್ವರ್ಷನ್ ಆಗಿರೋ ಬಿ ಖಾತಾ ಸೈಟ್ದು ಪ್ರಾಪರ್ಟಿ ನಂಬರ್ ಟೈಪ್ ಕೇಳುತ್ತೆ ನೋಡಿ. ಈ ಥರ ಡಿಸ್ಟಿಕ್ಕು, ತಾಲೂಕು, ಹೋಬಳಿ, ವಿಲೇಜು, ನಿಮ್ಮದು ಸೈಟು ಯಾವುದು ಬರುತ್ತೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನಾನ್ ಅಗ್ರಿಕಲ್ಚರ್ ಅಂತ ಸೆಲೆಕ್ಟ್ ಮಾಡಿ. ಸೈಟ್ ಆದರೆ ನಾನ್ ಅಗ್ರಿಕಲ್ಚರ್, DC ಕನ್ವರ್ಷನ್ ಆಗಿದ್ದು ಇಲ್ಲ DTCP ಆಗಲಿ, BDA ಆಗಲಿ, BBMP ಆಗಲಿ ಅಪ್ರೂವ್ಡ್ ಆಗಿದ್ದರೆ ನಾನ್ ಅಗ್ರಿಕಲ್ಚರ್ ಬರುತ್ತೆ. ಇಲ್ಲಿ ಪ್ರಾಪರ್ಟಿ ನಂಬರ್ ಟೈಪ್ ಮಾಡಿ. ಪ್ರಾಪರ್ಟಿ ನಂಬರ್ ಇಲ್ಲಿ ಫಸ್ಟು ನೀವು ಸೆಲೆಕ್ಟ್ ಮಾಡಬೇಕು. ಅಂದರೆ ನಿಮ್ಮದು ಇಲ್ಲಿ ರಿಜಿಸ್ಟ್ರ್ ಮಾಡೋವಾಗ ಅವರು ಖಾತಾ ನಂಬರ್ ಮುಖಾಂತರ ಮಾಡಿರ್ತಾರೆ. ಏನು ಇದು BBMP PID, ಇವಾಗ ಈ ಖಾತಾ ಆದರೆ RD FIR PID ಬರುತ್ತೆ.
ನೋಡಿ RDPRP ID ಈ ಖಾತಾ ಆಗಿದ್ದರೆ. ಟೌನ್ ಪಂಚಾಯತಿಯಿಂದ ಫಾರ್ಮ್ 3 ಆಗಿದ್ದರೆ ಪ್ರಾಪರ್ಟಿ ನಂಬರ್ ಬರುತ್ತೆ. ಈ ಆಸ್ತಿ ಆಗಲಿ ಫಾರ್ಮ್ 3 ಆಗಿದೆ ಪ್ರಾಪರ್ಟಿ ನಂಬರ್ ಹಾಕಬೇಕು, ಸೈಟ್ ನಂಬರು ಸೆಲೆಕ್ಟ್ ಮಾಡಬೇಕು, ಆಮೇಲೆ ಖಾತಾ ನಂಬರ್. ವಿಲೇಜ್ ಪಂಚಾಯತಿ ಆಗಿದ್ದರೆ ವಿಲೇಜ್ ಪಂಚಾಯತಿ ಖಾತಾ ನಂಬರ್ ಅಂತ ಸೆಲೆಕ್ಟ್ ಮಾಡಬೇಕು. ನಾನಿವಾಗ ನೋಡ್ತಾ ಇರೋದು ಬಂದುಬಿಟ್ಟು ಅದು ಖಾತಾ ನಂಬರ್ ಮುಖಾಂತರ ಅವರು ರಿಜಿಸ್ಟರ್ ಮಾಡಿದ್ದಾರೆ. ಖಾತಾ ನಂಬರ್ ಅಂತ ಸೆಲೆಕ್ಟ್ ಮಾಡ್ತೀನಿ ನಾನು. ನೀವು ಇಲ್ಲಿ ಆ್ಯಡ್ ಮೋರ್ ಅಂತಲೂ ಕೊಡ್ಬೋದು. ಸೊ ಅದೇ ಪ್ರಾಪರ್ಟಿಗೆ ಸೈಟ್ ನಂಬರ್ ಆ್ಯಡ್ ಮಾಡ್ಬೋದು, ಬೇರೆ ನಂಬರ್ಸ್ ಇದ್ದರೆ ಅದು ಆ್ಯಡ್ ಮಾಡ್ಬೋದು. ಸೈಟ್ ನಂಬರು ಇಲ್ಲಿ ಸೆಲೆಕ್ಟ್ ಮಾಡಿ. ಇಷ್ಟು ಮಾಡಿಬಿಟ್ಟು ನೀವು ಬೌಂಡ್ರಿ ನಿಮಗೆ ಗೊತ್ತಿದ್ದರೆ ನೀವು ಇಲ್ಲಿ ಎಂಟ್ರಿ ಮಾಡಿ, ಇಲ್ಲಾಂದರೆ ಅದು ರಿಜಿಸ್ಟರ್ ಮಾಡೋವಾಗ ಡಿಸ್ಕ್ರಿಪ್ಷನ್ನಲ್ಲಿ ಏನು ಕೊಟ್ಟಿರ್ತಾರೋ ಅಷ್ಟು ಡೀಟೇಲ್ಸು ಬರುತ್ತೆ. ನಿಮಗೆ ಚೆಕ್ ಬಂದಿನೂ EC ಮೇಲೆ ಪೇಜಲ್ಲಿ ಫಸ್ಟ್ ಪೇಜಲ್ಲಿ ಬೇಕು ಅಂದರೆ ಇಲ್ಲಿ ನಿಮಗೆ ಗೊತ್ತಿದ್ದರೆ ನೀವು ಕೊಡ್ಬೋದು. ಇಲ್ಲಿ ಡಿಸ್ಕ್ರಿಪ್ಷನ್ ಏನು ಬೇಕಾಗಿಲ್ಲ, ಆಲ್ರೆಡಿ ECನಲ್ಲಿ ಇರುತ್ತೆ. ಇದು ನೀವು ರಿಜಿಸ್ಟರ್ ಮಾಡೋವಾಗ ಮೀಟರ್ಸಲ್ಲಿ ಕೊಟ್ಟಿರ್ತೀರಾ ಇಲ್ಲ ಫೀಟಲ್ಲಿ ಕೊಟ್ಟಿರ್ತೀರಾ ಅದನ್ನು ಸೆಲೆಕ್ಟ್ ಮಾಡಿ. ಇದು ಆಪ್ಷನಲ್ಲು, ಅಂದರೆ ಬೌಂಡ್ರಿ ಡೀಟೇಲ್ಸು. ಇದು ಚೆಕ್ ಬಂದು ಮತ್ತು ಯೂನಿಟ್ ಮೆಜರ್ಮೆಂಟು ಇದು ನೀವು ಇಲ್ಲಿ ಹಾಕಲಿಲ್ಲ ಅಂದರೂ ನಿಮಗೆ ECನಲ್ಲಿ ಕಾಣಿಸುತ್ತೆ. ಡಿಸ್ಕ್ರಿಪ್ಷನಲ್ಲಿ ಅವರು ರಿಜಿಸ್ಟರ್ ಮಾಡುವಾಗ ಕೊಟ್ಟಿರ್ತಾರಲ್ಲ ಅದು ಬರುತ್ತೆ ನೋಡಿ. ಇಲ್ಲಿ EC ಡೇಟು ಡೇಟು ನೀವು 2003 January 1 ನೀವು ಸರ್ಚ್ ಮಾಡ್ಬೋದು ಇಲ್ಲಿ ಆನ್ಲೈನಲ್ಲಿ. ಇನ್ನು ಅದಕ್ಕಿಂತ ಹಳೇದಾದರೆ ನೀವು ಡೈರೆಕ್ಟಾಗಿ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಹೋಗ್ಬಿಟ್ಟು ಅಪ್ಲೈ ಮಾಡಿ ಅಲ್ಲೇ ತಗೋಬೇಕಾಗುತ್ತೆ. ಇದು ಟಿಲ್ ಡೇಟ್ EC ಯಾವ ಥರ ಸರ್ಚ್ ಮಾಡೋದು. ಸೆಲೆಕ್ಟ್ ಮಾಡಿಬಿಟ್ಟು ಸರ್ಚ್ ಅಂತ ಕೊಡಿ. ನೋಡಿ ಇಲ್ಲಿ ಕೆಳಗಡೆ ಹಿಂಗೆ ಬರುತ್ತೆ ನೋಡಿ. ಇಲ್ಲಿ ನಾವು ಚೆಕ್ ಬಂದು ಎಲ್ಲ ಕೊಟ್ವಲ್ಲ ನೋಡಿ, ಈಸ್ಟ್ ರೋಡು ವೆಸ್ಟ್ ಸೊ ಈ ಥರ ಇದು ಬರುತ್ತೆ. ನಾವು ಸೆಲೆಕ್ಟ್ ಮಾಡಿರೋ ಖಾತಾ ನಂಬರು ಸೈಟ್ ನಂಬರು. ಸೊ ಈ ಖಾತಾ ನಂಬರು ಸೈಟ್ ನಂಬರ್ ಪ್ರಕಾರ ಇದು ರಿಜಿಸ್ಟರ್ ಆಗಿದೆ. ನೀವು ಇದನ್ನು ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ ನೋಡಿ ಇಲ್ಲಿ ಡೌನ್ಲೋಡ್ ಆಪ್ಷನ್ ಇದೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಅದು PDF ಡೌನ್ಲೋಡ್ ಆಗುತ್ತೆ. ಬಟ್ ಅದು ಓನ್ಲಿ ಫ್ರೀ ವ್ಯೂ ಅಂತ ಇರುತ್ತೆ. ನೋಡಿ ಈ ಥರ ಓನ್ಲಿ ಫಾರ್ ಇನ್ಫಾರ್ಮೇಷನ್ ಅಂತ ಇರುತ್ತೆ. ಅದು ನಿಮಗೆ ಡಿಜಿಟಲ್ ಸೈನ್ ಆಗಿ ಬೇಕು ಅಂದರೆ ಅದು ಅಮೌಂಟ್ ಪೇಮೆಂಟ್ ಮಾಡಬೇಕಾಗುತ್ತೆ. ನೋಡಿ ಇಲ್ಲಿ ಈ ಚೆಕ್ ಲಿಸ್ಟ್ನ ಇದು ಟಿಕ್ ಮಾಡಿಬಿಟ್ಟು ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ಮೇಕ್ ಪೇಮೆಂಟ್ ಅಂತ ಇರುತ್ತೆ. ಇದು ಮೇಕ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಿ. ಓಕೆ, ಸೊ ನೀವು ಪೇಮೆಂಟ್ ಮಾಡಿದ್ಮೇಲೆ ಅದೊಂದು 2-3 ಡೇಸ್ಗೆ ಅದು ಪೇಮೆಂಟ್ ಆಪ್ಷನ್ ನೋಡಿಸುತ್ತೆ. ಅದು ಅದು ಆಪ್ಷನ್ ಪ್ರಕಾರ UPIನಲ್ಲಿ ಮಾಡ್ಬೋದು, UPI IDನಲ್ಲೂ ಮಾಡ್ಬೋದು, ನೆಟ್ ಬ್ಯಾಂಕಿಂಗಲ್ಲೂ ಮಾಡ್ಬೋದು. ನೀವು ಪೇಮೆಂಟ್ ಮಾಡಿದ್ಮೇಲೆ ಒಂದು 2-3 ಡೇಸ್ಗೆ ನೋಡಿ ಇಲ್ಲಿ ಡೌನ್ಲೋಡ್ EC ಅಂತ ಇದೆಯಲ್ಲ, ಈ ಥರ ನಿಮ್ಮ ಪೇಜಲ್ಲೇ ಇಲ್ಲಿ ಅಪ್ಡೇಟ್ ಆಗುತ್ತೆ. ನೀವು ಅದನ್ನು ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ. ನೋಡಿ ಇಲ್ಲಿ ಓನ್ಲಿ ಫಾರ್ ವ್ಯೂ ಅಂತ ಇನ್ಫಾರ್ಮೇಷನ್ ಅಂತ ಬಂದಿಲ್ಲ ನೋಡಿ. ಇದು ಡಿಜಿಟಲ್ ಸಿಗ್ನೇಚರ್. ಇದು ಎಲ್ಲ ಪೇಜು ಡಿಜಿಟಲ್ ಸಿಗ್ನೇಚರ್ ಬರುತ್ತೆ. ಲಾಸ್ಟ್ ಪೇಜಲ್ಲಿ ಸಬ್ ರಿಜಿಸ್ಟ್ರಾರು FDA ಅವ್ರದ್ದೆಲ್ಲ ಡಿಜಿಟಲ್ ಸಿಗ್ನೇಚರ್ ಇಲ್ಲಿ ಬಂದಿರುತ್ತೆ. ಇದು ಸೈಡ್ ಸಿಗ್ನೇಚರ್. ಇದು ಆನ್ಲೈನಲ್ಲಿ EC ಅಪ್ಲೈ ಮಾಡೋ ಪದ್ಧತಿ. ಇವಾಗ ನಾನು ನಿಮಗೆ ಫಸ್ಟ್ ಹೇಳಿದಂಗೆ, ಸೊ ಇವಾಗ ನಿಮ್ಮ ಹತ್ರ ಡಾಕ್ಯುಮೆಂಟ್ ಇಲ್ಲ, ನೀವು EC ನಿಮಗೆ ರಿಕ್ವೈರ್ಮೆಂಟ್ ಇಲ್ಲ, ಬರೀ ನೀವು CC ಅಪ್ಲೈ ಮಾಡಬೇಕು. ಬಟ್ ಡಾಕ್ಯುಮೆಂಟ್ ಏನಾದರೂ ಮಿಸ್ ಆಗಿದೆ ಅಂದರೆ ಸೊ ನೀವು ECನಲ್ಲಿ ನೋಡಿದ್ರಲ್ಲ ನೋಡಿ, EC ಈ ಥರ ಬಂತಲ್ಲ, ನೀವು ಪೇಮೆಂಟ್ ಮಾಡೋಕ್ಕೆ ಮುಂಚೆ ಈ ಥರ ಡೌನ್ಲೋಡ್ ಮಾಡ್ಕೋಬೋದು. ಅದು ಒಂದು ಆಪ್ಷನ್ ನೋಡ್ಸೋದಲ್ಲ, ಅಲ್ಲಿ ನೋಡಿ ಇಲ್ಲಿ ಡಾಕ್ಯುಮೆಂಟ್ ನಂಬರ್ ಇರುತ್ತೆ, ದಾಸ್ತಾವೇಜಿನ ಉಲ್ಲೇಖ ಅಂತ ಇರುತ್ತೆ ನೋಡಿ.
ಇದು GNR ಅಂತ ಇರುತ್ತೆ. ಅದು ಬಂದುಬಿಟ್ಟು ಸಬ್ ರಿಜಿಸ್ಟ್ರಾರ್ ಆಫೀಸು ಶಾರ್ಟ್ಕಟ್ ನೇಮ್ ಕೊಟ್ಟಿರ್ತಾರೆ. GNR ಅಂದರೆ ಅದು ಗಂಗಾನಗರ. ನಿಮ್ಮ ರಿಜಿಸ್ಟ್ರೇಷನ್ ಇದೇ ಥರ ಇರುತ್ತೆ, ಬಟ್ ಅದು ನಿಮಗೆ ಗೊತ್ತಿರಬೇಕು. ಈ ಡಾಕ್ಯುಮೆಂಟ್ಸ್ ನೋಟ್ ಮಾಡ್ಕೊಂಡಿರಿ. ಡಾಕ್ಯುಮೆಂಟ್ ಇದ್ದರೆ ನೀವು ಅದು ಸರ್ಟಿಫೈಡ್ ಕಾಪಿಗೆ ಇಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ನೋಡಿ, ಇಲ್ಲಿ ಸರ್ಟಿಫೈಡ್ ಕಾಪಿ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ಡಾಕ್ಯುಮೆಂಟ್ ಟೈಪು ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡಿ. ಡಿಸ್ಟಿಕ್ ಸೆಲೆಕ್ಟ್ ಮಾಡಿ. ನಿಮ್ಮದು ಯಾವ ಡಿಸ್ಟಿಕ್ ಬರುತ್ತೋ, ಇದು ಬ್ಯಾಂಗ್ಳೂರು ಸಿಟಿದಾದರೆ ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ. ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸಬ್ ರಿಜಿಸ್ಟ್ರಾರ್ ಆಫೀಸ್ ಇಲ್ಲಿ ಸೆಲೆಕ್ಟ್ ಆಗುತ್ತೆ, ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ನಂದು ಬಂದುಬಿಟ್ಟು ಗಂಗಾನಗರ್ ಬರುತ್ತೆ. GNR ಅಂತ ಇತ್ತಲ್ಲ, ಅದು ಗಂಗಾನಗರ್ ಬರುತ್ತೆ. ಸೊ ಬುಕ್ ಟೈಪು ಇದು ರಿಜಿಸ್ಟ್ರೇಷನ್, ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್, ಸೈಟ್ ರಿಜಿಸ್ಟ್ರೇಷನ್ಸ್ ಎಲ್ಲ ಡಾಕ್ಯುಮೆಂಟ್ ಬುಕ್ 1 ಬರುತ್ತೆ. ಬುಕ್ 1 ಅಂತ ಸೆಲೆಕ್ಟ್ ಮಾಡಿ. ಆಮೇಲೆ ಡಾಕ್ಯುಮೆಂಟ್ ನಂಬರು, ಆವಾಗಲೇ ನಿಮಗೆ ಅಲ್ಲಿ ನೋಡ್ಸಿದ್ನಲ್ಲ, ಅದು ಇಲ್ಲಿ ಟೈಪ್ ಮಾಡಿ. ಟೈಪ್ ಮಾಡಿಬಿಟ್ಟು ಇಯರ್ ಆಫ್ ರಿಜಿಸ್ಟ್ರೇಷನ್ ಸೆಲೆಕ್ಟ್ ಮಾಡಿ. ಇಯರ್ ಆಫ್ ರಿಜಿಸ್ಟ್ರೇಷನ್ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಸರ್ಚ್ ಅಂತ ಕೊಡಿ. ಸರ್ಚ್ ಅಂತ ಕೊಟ್ಟಮೇಲೆ ನೋಡಿ, ಅದು ಡಾಕ್ಯುಮೆಂಟ್ ಫಸ್ಟ್ ಪೇಜ್ ಮಾತ್ರ ಇಲ್ಲಿ ನಿಮಗೆ ರಿಫ್ಲೆಕ್ಟ್ ಆಗುತ್ತೆ. ಫಸ್ಟು ಎಲ್ಲ ಪೇಜು ಅದು ಡೌನ್ಲೋಡ್ ಮಾಡ್ಕೊಳ್ಳೋ ಆಪ್ಷನ್ ಇತ್ತು, ಬಟ್ ಇವಾಗ ಜಸ್ಟ್ ಸೆಕ್ಯೂರಿಟಿ ರೀಸನ್ಗೆ ನೋಡಿ ಇಲ್ಲಿ ಹಾಕಿದ್ದಾರೆ. ಫಾರ್ ಸೆಕ್ಯೂರಿಟಿ ರೀಸನ್ ವಿ ಕ್ಯಾನ್ ಡಿಸ್ಪ್ಲೇ ಓನ್ಲಿ ಫಸ್ಟ್ ಪೇಜ್ ಆಫ್ ಯುವರ್ ಡಾಕ್ಯುಮೆಂಟ್. ಪ್ಲೀಸ್ ಸಬ್ಮಿಟ್ ದ ಅಪ್ಲಿಕೇಶನ್ ಟು ಗೆಟ್ ದ ಸೈನ್ಡ್ ಸರ್ಟಿಫೈಡ್ ಕಾಪಿ. ಫಸ್ಟ್ ಪೇಜ್ ಮಾತ್ರ ನಿಮಗೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಇದು ಫಸ್ಟ್ ಪೇಜ್ ಬೇಕಾದ್ರೆ ನೀವು ಡೌನ್ಲೋಡ್ ಮಾಡ್ಕೋಬೋದು. ರೈಟ್ ಕ್ಲಿಕ್ ಮಾಡಿಬಿಟ್ಟು ಸೇವ್ ಆ್ಯಸ್ ಅಂತ ಕ್ಲಿಕ್ ಮಾಡಿದ್ರೆ ಬೇಕಾದ್ರೆ ನೀವು ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಇವಾಗ ಇದು ಫುಲ್ ಎಲ್ಲ ಪೇಜು ಬೇಕು ಅಂದರೆ ನಿಮ್ಮ ಹತ್ರ ಎಲ್ಲ ಪೇಜ್ ಯಾವುದು ಇಲ್ವಲ್ಲ, ಸಪೋಸ್ ನಿಮಗೆ ಸೇಲ್ ಡೇಟ್ ಮಿಸ್ ಆಗಿ ಬರೀ ಖಾತಾ ನಂಬರ್ ಇದ್ದರೆ ನಾವು ಖಾತಾ ನಂಬರ್ ಮುಖಾಂತರ ಡಾಕ್ಯುಮೆಂಟ್ನ ಪಡ್ಕೋಬೋದು. ಇದು ಎಲ್ಲ ಪೇಜು ಬೇಕು ಅಂದರೆ ಜೊತೆಗೆ ನಿಮಗೆ ಡಿಜಿಟಲ್ ಸಿಗ್ನೇಚರ್ ಆಗಿರೋದು ಬೇಕು ಅಂದರೆ ಇದೆಲ್ಲ ಕ್ಲಿಕ್ ಮಾಡಿಬಿಟ್ಟು ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ. ಪೇಮೆಂಟ್ ಕೇಳುತ್ತೆ, ಮೇಕ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಿ. ಪೇಮೆಂಟ್ ಆಪ್ಷನ್ ಇದೆ, ನೆಟ್ ಬ್ಯಾಂಕಿಂಗು, ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು, UPI, ಫೋನ್ಪೇ, ಗೂಗಲ್ ಪೇಯಿಂದನೂ ಪೇಮೆಂಟ್ ಮಾಡ್ಬೋದು. ನಿಮ್ದು ಯಾವುದಿದೆಯೋ ಅದು ಸೆಲೆಕ್ಟ್ ಮಾಡಿಬಿಟ್ಟು ಪೇಮೆಂಟ್ ಮಾಡಿ. ಸೊ ನೀವು ಪೇಮೆಂಟ್ ಮಾಡ್ಕೊಂಡ್ಮೇಲೆ, ಪೇಮೆಂಟ್ ಮಾಡಿದ್ಮೇಲೆ ಇದು ಅಷ್ಟೇ ಒಂದು 2-3 ಡೇಸ್ಗೆ ನಿಮಗೆ ಇಲ್ಲೇ ನೋಡಿಸುತ್ತೆ. EC ಆದರೆ ಡೌನ್ಲೋಡ್ ಸೈನ್ಡ್ EC ಅಂತ ಬರುತ್ತೆ ನೋಡಿ. ಇಲ್ಲಿ ಡೌನ್ಲೋಡ್ ಸೈನ್ಡ್ CC ಇಲ್ಲಿ ಬರುತ್ತೆ. ನಾವು ಡೌನ್ಲೋಡ್ CC ಅಂತ ಮಾಡೋದಲ್ಲ, ಅದು ಫುಲ್ ಎಲ್ಲ ಪೇಜನ್ನು ಇಲ್ಲಿ ನಿಮಗೆ ಡೌನ್ಲೋಡ್ ಆಗುತ್ತೆ. ಎಲ್ಲ ಪೇಜು ಇಲ್ಲಿ ಸಿಗ್ನೇಚರ್ ಆಗಿರುತ್ತೆ. QR ಕೋಡ್ ಇದೆಯಲ್ಲ, ಇದು ಡಿಜಿಟಲ್ ಸಿಗ್ನೇಚರು, ಸಬ್ ರಿಜಿಸ್ಟ್ರಾರ್ ಡಿಜಿಟಲ್ ಸಿಗ್ನೇಚರು. ಈ ಥರ ಎಲ್ಲ ಪೇಜು ಡೌನ್ಲೋಡ್ ಆಗುತ್ತೆ. ಲಾಸ್ಟ್ ಪೇಜಲ್ಲಿ ನಿಮಗೆ ಇದು ಸಬ್ ರಿಜಿಸ್ಟ್ರಾರ್ ಸಿಗ್ನೇಚರನ್ನು ಬರುತ್ತೆ, ಅದರ ಡಿಜಿಟಲ್ ಸಿಗ್ನೇಚರ್ಸು ಬರುತ್ತೆ. ಇಲ್ಲಿ ನಕಲು ತಯಾರಿಸಿದವರು, ನಕಲು ಹೊಲಿಸಿದವರು, ಉಪನೋಂದಣಾಧಿಕಾರಿ SRO ಸಬ್ ರಿಜಿಸ್ಟ್ರಾರ್ ಆಫೀಸು, ಅವ್ರು ಯಾವ ಟೈಮಲ್ಲಿ ಸೈನ್ ಮಾಡಿದ್ದು ಎಲ್ಲ ಫುಲ್ ಇಲ್ಲಿ ಡೀಟೇಲ್ಸು ಲಾಸ್ಟ್ ಪೇಜಲ್ಲಿ ಸಿಗುತ್ತೆ ನಿಮಗೆ. ಎಲ್ಲ ಪೇಜು ಈ ಥರ QR ಕೋಡ್ ಸಿಗ್ನೇಚರ್ ಇರುತ್ತೆ. ಲಾಸ್ಟ್ ಪೇಜಲ್ಲಿ ಈ ಥರ ಸಿಗ್ನೇಚರ್ ಬರುತ್ತೆ. ಪೇಮೆಂಟ್ ಮಾಡಿರೋದು ಇದೆಲ್ಲ ಬರುತ್ತೆ. ಸೊ ಈ ಥರ ನಿಮಗೆ ಡಾಕ್ಯುಮೆಂಟ್ಸ್ನ ಆನ್ಲೈನಲ್ಲಿ EC ಆಗಲಿ CC ಆಗಲಿ ಅಂದರೆ ಸರ್ಟಿಫೈಡ್ ಕಾಪಿ ಆಗಲಿ, ನಿಮ್ಮ ಹತ್ರ ಖಾತಾ ಸೇಲ್ ಡೀಡ್ ಏನಾದರೂ ಮಿಸ್ ಆಗಿದ್ದು, ಬರೀ ನಿಮ್ಮ ಹತ್ರ ಖಾತಾ ಇದ್ದರೆ ಖಾತಾ ಇಲ್ಲ ಅಂದ್ರೂ ನಿಮ್ಮ ಟ್ಯಾಕ್ಸ್ ರೆಸಿಪ್ಟ್ ಇರುತ್ತೆ. ಟ್ಯಾಕ್ಸ್ ರೆಸಿಪ್ಟಲ್ಲಿ ಖಾತಾ ನಂಬರ್ ಬರೆದಿರ್ತಾರೆ. ಸೊ ಅದನ್ನು ನೋಡಿಕೊಂಡು ನೀವು ಖಾತಾ ನಂಬರ್ ಎಂಟ್ರಿ ಮಾಡಿ ಈ ಥರ EC ಮತ್ತು ಸರ್ಟಿಫೈಡ್ ಡಾಕ್ಯುಮೆಂಟ್ನ ನೀವು ಆನ್ಲೈನಲ್ಲೇ ಸಬ್ಮಿಟ್ ಮಾಡಿ ಡೌನ್ಲೋಡ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.